ಜಮೀರ್ ರಾಜೀನಾಮೆ ಬೆದರಿಕೆ, ಹೆದರದ ಕಾಂಗ್ರೆಸ್ ನಾಯಕರು. ಶಾಮನೂರು ಮೊಮ್ಮಗ ಸಮರ್ಥ್ಗೆ ಟಿಕೆಟ್. ಹಾಗಾದ್ರೆ ಅಲ್ಪಸಂಖ್ಯಾತರ ಕತೆ ಏನು? ಜಮೀರ್ ರಾಜೀನಾಮೆ ಕೊಡ್ತಾರಾ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಅಂತೂ ಇಂತೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು ಅನ್ನೋದನ್ನ ಸುರ್ಜೇವಾಲಾ ಅವರು ಸೇರಿದಂತೆ ರಾಜ್ಯ ನಾಯಕರುಗಳು, ಉಪಮುಖ್ಯಮಂತ್ರಿಗಳು, ಜೊತೆಯಲ್ಲಿ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ನ ಬಹುತೇಕ ಪ್ರಮುಖ ನಾಯಕರುಗಳು ಕುತ್ಕೊಂಡು ಒಂದು ಅಂತಿಮ ತೀರ್ಮಾನಕ್ಕೆ ಬಂದಿರುವಂಥದ್ದು. ಜೊತೆಯಲ್ಲಿ ನೋಡಿ, ನಿನ್ನೆ ಖಾಸಗಿ ಹೋಟೆಲ್ನಲ್ಲೂ ಕೂಡ ಮೀಟಿಂಗ್ ಆಗಿದೆ. ಎಸ್ ಮಲ್ಲಿಕಾರ್ಜುನ್ ಅವರು ಜೊತೆಯಲ್ಲಿ ಅಲ್ಪಸಂಖ್ಯಾತರ ನಾಯಕರುಗಳ ಜೊತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತರ ನಾಯಕರುಗಳ ಜೊತೆ ಕೂಡ ಖಾಸಗಿ ಹೋಟೆಲ್ನಲ್ಲೂ ಕೂಡ ಸುರ್ಜೇವಾಲಾ ಅವರು ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಸಂಧಾನದ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು. ಅದರ ಯಶಸ್ವಿಯ ಒಂದು ಫಲಪ್ರದ ಈಗ ಘೋಷಣೆ ಒಂದೇ ಬಾಕಿ ಇರುವಂಥದ್ದು. ಬಹುಶಃ ಈ ಎಪಿಸೋಡು ಅಪ್ಲೋಡ್ ಆಗೋ ಹೊತ್ತಿಗೆ ಅಧಿಕೃತವಾಗಿ ಘೋಷಣೆ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂತೂ ಇಂತೂ ಶಾಮನೂರು ಶಿವಶಂಕರಪ್ಪನವರ ಮೂರನೇ ಕುಡಿ, ಅಂದರೆ ಮೂರನೇ ತಲೆಮಾರು. ಶಾಮನೂರು ಶಿವಶಂಕರಪ್ಪನವರು ಆದ ನಂತರ ಅವರ ಮಗ ಸೊಸೆ ಬರ್ತಾರೆ. ಅದಾದ ನಂತರ ಈಗ ಮೂರನೇ ಕುಡಿ ಸಮರ್ಥ್ ಅವ್ರಿಗೂ ಕೂಡ ಈಗ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಮ್ಮತಿಯನ್ನು ಕೊಟ್ಟಿರುವಂಥದ್ದು, ಕಾಂಗ್ರೆಸ್ನ ನಾಯಕರುಗಳು ಸಮ್ಮತಿಯನ್ನು ಕೊಟ್ಟಿರುವಂಥದ್ದು. ಆ ಮೂಲಕ ಶಾಮನೂರು ಕುಟುಂಬದಿಂದ ಮೂರನೇ ಕುಡಿ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ಇನ್ನು ಬಹಳ ಸಮರ್ಥ, ಚಿಕ್ಕ ವಯಸ್ಸಿನ ಉತ್ಸಾಹಿ ಯುವಕ, ವಿದ್ಯಾವಂತ ಯುವಕ. ಜೊತೆಯಲ್ಲಿ ಕಾಂಗ್ರೆಸ್ನ ನೋಡಿ ಒಂದು ಸಿದ್ಧಾಂತ ಹೆಂಗಿದೆ ಅಂದರೆ ಅದನ್ನ ಮಾತು ತಪ್ಪಲಿಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ. ಆ ಒಂದು ಲಕ್ಷ್ಮಣ ರೇಖೆಯನ್ನು ದಾಟಲಿಲ್ಲ ಅಂತ ಕೂಡ ಹೇಳಿದ್ರು. ಬಹುಶಃ ತಪ್ಪಾಗಲಿಕ್ಕಿದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಒಂದು ಪರಂಪರೆ ಇದೆ ಕಣ್ರಿ. ಆ ಪರಂಪರೆಯನ್ನ ನೋಡಿ ಇಲ್ಲಿ ಚಾಚು ತಪ್ಪದೆ ಪಾಲನೆ ಮಾಡಿದ್ರೆ ಏನದು ಅಂತ ನೋಡೋದಾದ್ರೆ ಬಹಳ ಕಾಲದಿಂದಲೂ ಕೂಡ, ದಶಕಗಳಿಂದಲೂ ಕೂಡ ಈ ಒಂದು ಕಾಂಗ್ರೆಸ್ನ ಒಂದು ಏನು ಅನಧಿಕೃತ ಘೋಷಣೆ ಅಂತ ಹೇಳ್ತೀರಾ ಅಥವಾ ಅಲಿಖಿತ ಘೋಷಣೆ ಅಂತ ಹೇಳ್ಬೋದು. ಇದನ್ನ ಯಾರು ಪ್ರಸ್ತುತ ಶಾಸಕರಾಗಿರ್ತಾರಲ್ಲ ಅವರೇನಾದ್ರೂ ನಿಧನರಾದಂಥ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡುವಂಥ ಒಂದು ಪರಂಪರೆ ಇದೆಯಲ್ಲ, ಅದನ್ನ ಮತ್ತೆ ಈ ಮೂಲಕ ಎಸ್ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಸಮರ್ಥ್ಗೆ ಟಿಕೆಟ್ ನೀಡುವ ಮೂಲಕ ಆ ಒಂದು ಸಂಪ್ರದಾಯವನ್ನು ಕಾಂಗ್ರೆಸ್ ಅದನ್ನ ಆ ಒಂದು ಲಕ್ಷ್ಮಣ ರೇಖೆಯನ್ನು ದಾಟದೆ ಅದನ್ನ ಪಾಲನೆ ಮಾಡ್ತಾ ಬಂದಿರುವಂಥದ್ದು. ಮಗದೊಂದು ಕಡೆ ಇಲ್ಲಿ ಸಮರ್ಥ್ ನಾಮಿನೇಷನ್ ಫೈಲಿಂಗ್ ಮಾಡಿಬಿಟ್ರು. ಅದಾದ ನಂತರ ಡಿ ಕೆ ಶಿವಕುಮಾರ್ ಎಂಟ್ರಿ ಆಗುತ್ತೆ. ಇಲ್ಲ, ಅಂಥ ಸಂದರ್ಭ ಏನಾದರೂ ಬಂದರೆ ನಾಮಪತ್ರ ವಾಪಸ್ ಪಡಿತಾರೆ ಎನ್ನುವಂಥ ಹೇಳಿಕೆಯನ್ನು ಕೂಡ ಖಡಕ್ಕಾಗಿ ಕೊಡ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಮತ್ತೊಂದು ಗಮನಾರ್ಹ ಸಂಗತಿ ಏನಂದರೆ, ಅಭ್ಯರ್ಥಿಗಳ ನಡುವೆ ಇಲ್ಲಿ ಪೈಪೋಟಿ ಅಲ್ಲ, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಲ್ಲಿ ಪೈಪೋಟಿ. ಪ್ರತಿ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹೊಸದಾಗಿ ವಿಂಗಡಣೆ ಆಗುತ್ತಲ್ಲ, ಸೊ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಬಟ್ ಈ ಬಾರಿ ರಣಕಣ ಎಷ್ಟರ ಮಟ್ಟಿಗೆ ರಂಗೇರಿತು ಅಂದರೆ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ನಡುವೆ ಇಲ್ಲಿ ತೀವ್ರವಾದಂಥ ಪೈಪೋಟಿ ಏರ್ಪಟ್ಟಿತ್ತು. ಕಾಂಗ್ರೆಸ್ ನಾಯಕ ವರ್ಸಸ್ ಕಾಂಗ್ರೆಸ್ ನಾಯಕರ ನಡುವೆ, ಅದೇ ಜಮೀರ್ ವರ್ಸಸ್ ಎಸ್ ಮಲ್ಲಿಕಾರ್ಜುನ್ ಅವರ ನಡುವೆ ಟಿಕೆಟ್ಗೋಸ್ಕರ ತೀವ್ರವಾದಂಥ ಪೈಪೋಟಿ ಏರ್ಪಟ್ಟಿತ್ತು. ತಮ್ಮೆಲ್ಲರ ಗಮನಕ್ಕೆ ಮತ್ತೊಂದು ವೀಕ್ಷಕರೇ, ನಿಮಗೆ ಗೊತ್ತಿರಲಿ, 2013 ಅನ್ಸುತ್ತೆ ಬಹುಶಃ, ಇದೇ ಜಬ್ಬರ್ MLC ಆಗಿರುವಂಥ ಅಬ್ದುಲ್ ಜಬ್ಬರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ. ಬಹುಶಃ 2013 ಅಂತ ಅನ್ಕೊಂತೀನಿ, ಸೊ ತಪ್ಪಿದ್ರೆ ಕ್ಷಮೆ ಇರಲಿ. ಬಹುಶಃ 2013 ಒಟ್ಟಾರೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಇದೇ ಹೈಕಮಾಂಡ್ ಜಬ್ಬರ್ ಅವರಿಗೆ ಅವಕಾಶವನ್ನು ನೀಡಿರುತ್ತೆ. ಯಾಕಂದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟೇ ಕೊಟ್ಟಿಲ್ಲ, ಕಡೆಗಣಿಸ್ಬಿಟ್ರು. ಅದೆಂಥದ್ದು ಇಲ್ಲ. ಅಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನೋಡಿ ಅಲ್ಪಸಂಖ್ಯಾತರನ್ನು ಕೂಡ ಅವ್ರಿಗೂ ಕೂಡ ಒಂದು ಪ್ರಾಶಸ್ತ್ಯವನ್ನು ನೀಡುವ ಮೂಲಕ ನೀಡಿದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಅಂತ ಹೇಳ್ಬೋದು. 2013ರಲ್ಲಿ ಜಬ್ಬರ್ ಅವರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಆ ಸಂದರ್ಭದಲ್ಲಿ ಜಬ್ಬರ್ ಅವರ ಮಗಳು ನಿಧನರಾಗ್ತಾರೆ. ಸೊ ಹಂಗಾಗಿ ಶಾಮನೂರು ಶಿವಶಂಕರಪ್ಪನು ಕಣದಿಂದ ಹಿಂದೆ ಸರಿತಾರೆ ಜಬ್ಬರ್ ಅವರು. ಆಗ ಮತ್ತೆ ಶಾಮನೂರು ಶಿವಶಂಕರಪ್ಪನವರು ಕಣಕ್ಕೆ ಇಳಿತಾರೆ, ಸೊ ಗೆಲ್ತಾರೆ. ಸೊ ಇದು ಇರ್ತಕ್ಕಂಥ ವಾಸ್ತವ. ಬಟ್ ಈಗ ಇರ್ತಕ್ಕಂಥ ರಾಜಕೀಯ ಸ್ಥಿತಿಗತಿನೇ ಬೇರೆ. ಶಾಮನೂರು ಶಿವಶಂಕರಪ್ಪನವರು ಬಹುಶಃ ನಿಮಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಶಾಮನೂರು ಶಿವಶಂಕರಪ್ಪನವರು ಹಲವು ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷದ ಖಜಾಂಚಿ ಆಗಿದ್ದಂಥವರು. ಅಷ್ಟೇ ಅಲ್ಲದೆ ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ಪ್ರಭಾವಿ ನಾಯಕರು ಕೂಡ ಹೌದು. ಅವರ ನಿಧನದಿಂದ ಪಕ್ಷಕ್ಕೆ ಮತ್ತು ಸಮುದಾಯಕ್ಕೆ ಸಾಕಷ್ಟು ನಷ್ಟ ಆಗಿದೆ. ಇದನ್ನ ಅರಿವಿತ್ತು. ಈ ಒಂದು ಅರಿವು ಕಾಂಗ್ರೆಸ್ನ ರಾಜ್ಯ ನಾಯಕರಿಗೂ ಹೌದು, ಹೈಕಮಾಂಡ್ಗೂ ಕೂಡ ಇದೊಂದು ಅರಿವಿತ್ತು.
ಇಲ್ಲ ಇವರು ಸಮುದಾಯದ ಒಬ್ಬ ಹಿರಿಯ ನಾಯಕ, ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಶಾಮನೂರು ಕುಟುಂಬದ ಕೊಡುಗೆ ಇದೆ. ಹಾಗಾಗಿ ಸೊ ಇಲ್ಲಿ ಶಾಮನೂರು ಕುಟುಂಬಕ್ಕೆ ಈ ಬಾರಿ ಮಣೆ ಹಾಕಬೇಕು, ಆ ಮೂಲಕ ಸಮರ್ಥ್ಗೆ ಟಿಕೆಟನ್ನು ನೀಡೋದಕ್ಕೆ ಇಲ್ಲಿ ಅವಕಾಶ ಆಯಿತು. ಜೊತೆಯಲ್ಲಿ ಎಲ್ಲ ನಾಯಕರ ಒಕ್ಕೋರಲ್ಲಿನ ಅಭಿಪ್ರಾಯ ಆಗಿತ್ತು. ಮಗದೊಂದು ಕಡೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು, ಮಾನ್ಯ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ, ಇಲ್ಲ ಅಲ್ಪಸಂಖ್ಯಾತರಿಗೆ ನೀವೇನಾದರೂ ಟಿಕೆಟ್ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಾಗಿ ಸುರ್ಜೇವಾಲಾ ಎದುರು ಶುಕ್ರವಾರ ಸಭೆಯಲ್ಲಿ ಹೇಳ್ಕೊಳ್ತಾರೆ. ಇದು ನಾನು ಮಾತು ಕೊಟ್ಟು ಬಂದ್ಬಿಟ್ಟಿದ್ದೀನಿ, ನನ್ನ ಸಮುದಾಯಕ್ಕೆ ಮಾತು ಕೊಟ್ಟು ಬಂದ್ಬಿಟ್ಟಿದ್ದೀನಿ, ಶತಾಯಗತಾಯ ಟಿಕೆಟ್ ಕೊಡಲೇಬೇಕು ನೀವು ಎನ್ನುವಂಥ ಮಾತನ್ನು ಇಲ್ಲಿ ಜಮೀರ್ ಅವರು ಸುರ್ಜೇವಾಲಾ ಅವ್ರ ಮುಂದೆ, ಜೊತೆಯಲ್ಲಿ ಕಾಂಗ್ರೆಸ್ನ ನಮ್ಮ ರಾಜ್ಯ ನಾಯಕರ ಮುಂದೆ ತಮ್ಮ ಬೇಡಿಕೆಯನ್ನು ಇಡ್ತಾರೆ. ರಾಜೀನಾಮೆ ಕೊಟ್ಟೇ ಬಿಡ್ತೀನಿ ಅನ್ನುವಂಥ ಬೇಡಿಕೆಯನ್ನು ಕೂಡ ಇಡ್ತಾರೆ. ಸೊ ಇದೆಲ್ಲದರ ಹೈಡ್ರಾಮಾ ನಡುವೆ ಸಮರ್ಥ್ ಅವ್ರಿಗೆ ಬಿ ಫಾರಂ ಸಿಗದೇ ಇದ್ದಂಥ ಪಕ್ಷದಲ್ಲಿ ಸಿಗದೇ ಇದ್ದರೂ ಕೂಡ ಸೊ ಅಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ನೋಡಿ, ಮುಸ್ಲಿಂನ ಸಮುದಾಯದ ಮತ್ತೊಬ್ಬರು ಕೂಡ ಅಲ್ಲಿ ಏನು ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಎಲ್ಲರಲ್ಲೂ ಕೂಡ ಗೊಂದಲ, ಆತಂಕ. ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಸೊ ಅಲ್ಲಿ ಮುಸ್ಲಿಂ ಸಮುದಾಯದವರು ಹಬ್ಬ ಮುಗಿದ ತಕ್ಷಣ ನೀವು ನೂರಾರು ಸಂಖ್ಯೆಯಲ್ಲಿ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಿಬಿಡಿ, ಆಮೇಲೆ ಏನಾಗುತ್ತೋ ಆಗಲೇ ಎನ್ನುವಂಥ ಕರೆಯನ್ನು ಮುಸ್ಲಿಂ ಸಮುದಾಯದ ಒಂದು ರಹಸ್ಯ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ತಾರೆ. ಅದಾದ ನಂತರ ಕಾಂಗ್ರೆಸ್ನ ಸುರ್ಜೇವಾಲಾ ಅವರ ಹಾದಿಯಾಗಿ ನೋಡಿ, ಇಲ್ಲಿ ರಾಜ್ಯ ನಾಯಕರುಗಳ ಹಾದಿಯಾಗಿ ಅಲ್ಪಸಂಖ್ಯಾತ ನಾಯಕರ ಮನವೊಲಿಕೆ ಮಾಡುವಲ್ಲಿ ಸಫಲರಾಗ್ತಾರೆ. ಇಲ್ಲಿ ಅಂತಿಮವಾಗಿ ಎಸ್ ಮಲ್ಲಿಕಾರ್ಜುನ್ ಅವರ ಮಗ, ಏನು ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಅವರಿಗೆ ಟಿಕೆಟ್ ಕೊಡುವಲ್ಲಿ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸೊ ಸಂಧಾನ ಕಾರ್ಯದಲ್ಲೂ ಕೂಡ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಸಾದಿಕ್ ಪೈಲ್ವಾನ್, ಏನು ಮುಸ್ಲಿಂ ಮುಖಂಡ ಹಾಗೂ ಸಾದಿಕ್ ಪೈಲ್ವಾನ್ ಅವರು ಬಿ ಫಾರಮನ್ನು ಸಾಂಕೇತಿಕವಾಗಿ ಸಲ್ಲಿಕೆ ಮಾಡಿರ್ತಾರೆ. ಅವತ್ತೇ ಸಮರ್ಥ್ ಅವರು ಕೂಡ ಅವತ್ತೇ ಮಾಡ್ತಾರೆ. ಸೊ ಇವರು ಕೂಡ ಸಾದಿಕ್ ಪೈಲ್ವಾನ್ ಅವರು ಕೂಡ ಅವತ್ತೇ ಮಾಡಿರ್ತಾರೆ. ಸೊ ಅಂತಿಮವಾಗಿ ಈಗ ಈ ಎಲ್ಲ ಗೊಂದಲಕ್ಕೂ ಕೂಡ ಹೈಕಮಾಂಡ್ ತೆರೆ ಎಳೆದಿರುವಂಥದ್ದು. ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ಗೆ ಈಗ ಟಿಕೆಟ್ ಕೊಟ್ಟಿರುವಂಥದ್ದು. ಮಗದೊಂದು ಕಡೆ ಎಲ್ಲರಲ್ಲೂ ಆತಂಕ ಏನಿದೆ ಅಂದರೆ, ಈಗ ಅಲ್ಪಸಂಖ್ಯಾತರ ನಡೆ ಏನು? ಅಲ್ಪಸಂಖ್ಯಾತರು ನೋಡಿ, ಮಗದೊಂದು ಕಡೆ ಹಳೇದು ತೂಗಿ ಹೆಂಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂದರೆ ಸಮರ್ಥ್ ಅವ್ರಿಗೆ, ಹಂಗೊಮ್ಮೆ ಏನಾದರೂ ಅಲ್ಪಸಂಖ್ಯಾತರಿಗೆ ಮಣೆ ಹಾಕಿದ್ದೆ ಆದಲ್ಲಿ ಏನು ಈ ಬಹುತೇಕ ಲಿಂಗಾಯತ ಮತಗಳು ಛಿದ್ರ ಆಗ್ತಾಯಿತ್ತು, ಅಹಿಂದ ಮತಗಳು ಕೂಡ ಛಿದ್ರ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿತ್ತು, ಇಲ್ಲಿ BJPಗೆ ಗೆಲ್ಲುವಂಥ ಅವಕಾಶ ಕೂಡ ಹೆಚ್ಚಾಗಿತ್ತು. ಹಂಗಾಗಿ ಹಳೆದು ತೂಗಿ ಇಲ್ಲ ಸಮರ್ಥವಾದಂಥ ಒಬ್ಬ ಅಭ್ಯರ್ಥಿ ಎನ್ನುವಂಥ ನಿಲುವಿಗೆ ಕಾಂಗ್ರೆಸ್ನ ಮುಖಂಡರುಗಳು ಬರ್ತಾರೆ. BJPಗೆ ಲಾಭ ಆಗ್ತಾಯಿತ್ತು. ಹಾಗೇನಾದರೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಸೊ BJPಗೆ ಲಾಭ ಆಗ್ತಾಯಿತ್ತು. ಅದನ್ನು ಆ ಒಂದು ಅರಿವನ್ನು ಅರ್ತಿದ್ದಂಥ ಕಾಂಗ್ರೆಸ್ನ ನಾಯಕರುಗಳು ಸಮರ್ಥ್ ಅವರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು. ನೋಡಿ, 85,000ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಮತಗಳಿದೆ. ಹೌದು, ನಿಜ, ಒಪ್ಕೊಳ್ಳೋಣ. ಹಾಗೇನೆ ಶಾಮನೂರು ಕುಟುಂಬ ಅಲ್ಪಸಂಖ್ಯಾತರ ಅಭಿವೃದ್ಧಿಗೂ ಕೂಡ ಶ್ರಮಿಸಿದ್ದಾರೆ. ಕಾಂಗ್ರೆಸ್ಗೂ ಕೂಡ ಒಂದಷ್ಟು ಸೇವೆ ಮಾಡಿರುವಂಥದ್ದು. ಅವರ ಸೇವೆ ಒಂದಷ್ಟು ಅಂತಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೂ ಅವರ ಸೇವೆ ಗೊತ್ತಿರುವಂಥದ್ದು. ಕಾಂಗ್ರೆಸ್ ಆರ್ಥಿಕವಾಗಿ ಒಂದು ಬಲ ತುಂಬಿದಂಥ ಒಬ್ಬ ನಾಯಕ ಅಂತ ಹೇಳ್ಬೋದು. ಏನು ಶಾಮನೂರು ಶಿವಶಂಕರಪ್ಪನವರ ಒಂದು ಆರ್ಥಿಕ ಬಲ ಇದೆಯಲ್ಲ, ಕಾಂಗ್ರೆಸ್ಗೆ ಅದು ಯಾರೊಬ್ಬರು ಕೂಡ ಮರೆಯೋದಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ನ ಮುಖಂಡರುಗಳಿಗೆ ಗೊತ್ತು, ಕಾಂಗ್ರೆಸ್ ಹೈಕಮಾಂಡ್ಗೂ ಅದು ಅರಿವಿದೆ. ಸೊ ಹಂಗಾಗಿ ಹಳೆದು ತೂಗಿ ಈಗ ಫೈನಲಿ ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ನಾಯಕರಾದಂಥ ಪ್ರಭಾವಿ ನಾಯಕರು ಆಗಿರುವಂಥ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮಗದೊಂದು ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೂ ಕೂಡ ಇಲ್ಲಿ ನೀವು ರಾಜಕೀಯದಲ್ಲಿ ಅವಕಾಶ ಕೊಟ್ಟಿದ್ದೀರಿ, ಜೊತೆಯಲ್ಲಿ ಮಗ ಕೂಡ ಸಚಿವರು, ಈಗ ಮೊಮ್ಮಗ. ಸೊ ಈ ರೀತಿಯ ಅಪಸ್ವರಗಳ ಮಧ್ಯೆ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಅವರ ಸೇವೆಯನ್ನು ಮನಗಂಡು, ಜೊತೆಯಲ್ಲಿ ಮುಂದಿನ ರಾಜಕೀಯ ಕಾಂಗ್ರೆಸ್ನ ಬುನಾದಿಯನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಒಂದು ಸಂಘಟನಾ ವಿಚಾರವಾಗಿಯೂ ಕೂಡ ಹಳೆದು ತೂಗಿ ಫೈನಲಿ ಸಮರ್ಥ್ ಅವರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಈಗ ಸಮರ್ಥ್ಗೆ ಟಿಕೆಟ್ ಕೊಟ್ಟಿದ್ದಾಯಿತು, ಅಲ್ಪಸಂಖ್ಯಾತ ನಾಯಕರು ಒಂದಷ್ಟು ಕೆರಳಿಸುವಂಥ ವಾತಾವರಣ ಕೂಡ ಇದೀಗ ನಿರ್ಮಾಣ ಆಗಿರುವಂಥದ್ದು. ಅಲ್ಪಸಂಖ್ಯಾತರು ಇದೀಗ ಯಾರ ಪರ ನಿಲ್ತಾರೆ? BJPಗೆ ಓಟ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಭುಗಿಲೆದ್ದಿರುವಂಥ ಅಸಮಾಧಾನ ಅಲ್ಪಸಂಖ್ಯಾತರಿಗೆ. ಸೊ ಈಗ ರಾಜೀನಾಮೆ ಕೊಟ್ಟೇ ತೀರ್ತೀನಿ ನನ್ನ ಸಚಿವ ಸ್ಥಾನಕ್ಕೆ ಎನ್ನುವಂಥ ಅಸಮಾಧಾನವನ್ನು ತೋಡ್ಕೊಂಡಂಥ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನಡೆಯೇನು? ಅಲ್ಪಸಂಖ್ಯಾತರ ನಿಲುವೇನು? ನಿಮ್ಮ ಅನಿಸಿಕೆಯನ್ನು? ಸಮರ್ಥ್ ಅವರೇ ಗೆಲ್ತಾರಾ ಅಥವಾ BJP ಅಭ್ಯರ್ಥಿ ಗೆಲ್ಲುವ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಂದಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.